ಪರ್ಯಶ್ನಾತಿ ಅಂತ ಒಂದು ಪ್ರಯೋಗ. ಅದು ಅನುಶಾಸನ ಪರ್ವದ 23ನೇ ಅಧ್ಯಾಯದಲ್ಲಿ 71ನೇ ಶ್ಲೋಕ. ಈ ಕ್ರಿಯಾಪದಕ್ಕೆ ಕರ್ತೃ ಯಾರೋ ವ್ಯಕ್ತಿ, ಪರ್ಯಶ್ನಂತಿಚ ಏ ಅಂತ ಬಹುವಚನದಲ್ಲಿ ಅದನ್ನು ತಗೊಂಡಿದ್ದಾರೆ. ಕರ್ಮ ಇದಕ್ಕೆ ಅಶ್ನಂತಿ ಅಂತ ಹೇಳಿದಾಗ ಪರಿತ್ಯಜಿಸಿ ಊಟ ಮಾಡುತ್ತಾರೆ ಅಂತ ಅದರ ಅರ್ಥ. ಅದರ ಕರ್ಮ ಯಾವುದೋ ಭೋಜ್ಯ ವಸ್ತು ಅಲ್ಲ. ಪರ್ಯಶ್ನಂತಿಚ ಏ ದಾರಾನ್ ಅಗ್ನಿಭೃತ್ಯ ತಿಥೀಂಸ್ತತ, ಹೆಂಡತಿಯನ್ನ, ಅಗ್ನಿಯನ್ನ, ಭೃತ್ಯರನ್ನ, ಅತಿಥಿಗಳನ್ನ ಮೊದಲಾದವರನ್ನ ಅವರವರ ಯೋಗ್ಯತೆಗೆ ತಕ್ಕಂತೆ ಪೂಜಾದಿಗಳಿಂದ ತೃಪ್ತಿಪಡಿಸದೆ ತಾನು ಮೊದಲು ಉಣ್ಣುವವನು ಅಂತ ಅರ್ಥ. ಪರಿ ಅಶ್ನಂತಿ ಅಂದ್ರೆ ಪರಿತ್ಯಜ್ಯ ಅಶ್ನಂತಿ ಅಂತ ಅದರ ಅರ್ಥ. ಬೇರೆ ಕಡೆ ಕೇವಲ ಅಶ್ನಂತಿ ಅಂತ ಪ್ರಯೋಗ ಮಾಡಿದಾಗ ಅಶ್ನಾತಿ ಅಂದ್ರೆ ಭೋಜನ ಮಾಡುತ್ತಾನೆ ಅಂತ ಇಷ್ಟೇ ಅರ್ಥ. ಪರಿ ಅಂತ ಉಪಸರ್ಗ ಸೇರಿಸಿದಾಗ ಹೀಗದರ ಉಪಯೋಗ ಆಗ್ತದೆ. ಅದು ಸಕರ್ಮಕ ಧಾತುವೇ, ಧಾತು ರೂಪಾವಳಿಯಲ್ಲಿ ತೋರಿಸಿದಂತೆ. ಅನ್ನಮಶ್ನಾತಿ, ಫಲಮಶ್ನಾತಿ ಇತ್ಯಾದಿ ರೂಪವಾಗಿ ಅದರ ಪ್ರಯೋಗ ಆಗಬಹುದು. ಆದರೆ ಪರ್ಯಶ್ನಾತಿ ಅಂತ ಪರಿ ಉಪಸರ್ಗಪೂರ್ವಕವಾಗಿ ಅದನ್ನು ಪ್ರಯೋಗ ಮಾಡಿದಾಗ ಅದಕ್ಕೆ ಈ ಫಲ, ಅನ್ನ ಮೊದಲಾದ ಕರ್ಮ ಆಗದೆ ದಾರ, ಅಗ್ನಿ, ಭೃತ್ಯ, ಅತಿಥಿ ಮೊದಲಾದವುಗಳೇ ಕರ್ಮ ಆಗ್ತವೆ. ಅಥವಾ ಅನ್ನ ಮೊದಲಾದವು ಕರ್ಮವಾಗಿ ಇವು ಕರ್ಮ ಆಗ್ತವೆ. ದ್ವಿಕರ್ಮಕ್ಕೆ ಆಗಬಹುದು ಅದು ಪರಿ ಇತ್ಯಾದಿ ಉಪಸರ್ಗ ಸೇರಿಸಿದಾಗ ಅಂತ ಕಾಣಿಸ್ತದೆ. ಅಂತ ಒಂದು ವಿಶಿಷ್ಟವಾದ ಪ್ರಯೋಗ. ದಾರಾನ್ ಅಗ್ನಿಂ ಭೃತ್ಯಂ ಅತಿಥಿಂಶ್ಚ ಪರಿತ್ಯಜ್ಯ ಅಶ್ನಾತಿ ಅಂತ ಹೀಗೆ ದೀರ್ಘವಾಗಿ ಹೇಳೋ ಬದಲು ಪರ್ಯಶ್ನಾತಿ, ದಾರಾನ್ ಪರ್ಯಶ್ನಾತಿ, ಅಗ್ನೀನ್ ಪರ್ಯಶ್ನಾತಿ ಅಂತ ಹೀಗೆ ಸಂಕ್ಷಿಪ್ತವಾಗಿ ಹೇಳುವ ವಿಧಾನ. ಅದನ್ನ ಕರ್ಮಣಿ ಪ್ರಯೋಗದಲ್ಲಿ ಹೇಳುವಂತಹ ಒಂದು ಮಾರ್ಗವೂ ಕೂಡ ಇದೆ. ಅನುಶಾಸನ ಪರ್ವದಲ್ಲೇ 117ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ ರೂಪದಲ್ಲಿ ಅದು ಕಾಣಿಸ್ತದೆ. ಭೃತ್ಯಾತಿಥಿ ಜನಶ್ಚಾಪಿ ಗೃಹೇ ಪರ್ಯಶಿತೋ ಮಯ, ಅಹಂ ಪರ್ಯಶ್ನಾಮಿ, ನಾನು ಭೋಜನ ಮಾಡುತ್ತೇನೆ. ಭೃತ್ಯ ಅತಿಥಿ ಜನಂ, ಭೃತ್ಯಾತಿಥಿ ಜನಂ ಅಹಂ ಪರ್ಯಶ್ನಾಮಿ. ಪರ್ಯಶನ ಅನ್ನೋದಕ್ಕೆ ಕರ್ತೃ ನಾನು, ಭೃತ್ಯಾತಿಥಿ ಜನ ಅನ್ನೋದು ಅದಕ್ಕೆ ಕರ್ಮ. ಹಾಗಾಗಿ ಆ ಕರ್ಮ ಅನ್ನೋದು ಪ್ರಥಮ ವಿಭಕ್ತಿಯಲ್ಲಿ ಬಂದಿದೆ. ಭೃತ್ಯಾತಿಥಿ ಜನಶ್ಚ ಗೃಹೇ ಮಯ ಪರ್ಯಶಿತಃ ಅಂತ ಹೀಗೆ ಬಂದಿದೆ. ನಾವಾದ್ರೆ ಇದನ್ನ ಭೃತ್ಯಾತಿಥಿ ಜನಾನ್ ಪರಿತ್ಯಜ್ಯ ಮಯ ಭುಜ್ಯತೆ ಅಭುಜ್ಯತ ಅಂತ ಹೀಗೆ ಬೇರೆ ಪ್ರಯೋಗ ಮಾಡ್ತಿದ್ವಿ ನಾವು. ಅಶ್ಯತೆ, ಆಶ್ಯತ, ಅದರಲ್ಲಿ ಲಂಗ್ ಲಕಾರದಲ್ಲಿ ಪ್ರಯೋಗ ಮಾಡುವುದು. ಅಶಭೋಜನಿ ಧಾತುವನ್ನೇ ಹಾಗೆ ಪ್ರಯೋಗ ಮಾಡ್ತಿದ್ವೇನೋ. ಅಂಥ ದೀರ್ಘವಾದ ಪ್ರಯೋಗವನ್ನು ತಪ್ಪಿಸಿ ಸಂಕ್ಷಿಪ್ತವಾಗಿ ಸುಂದರವಾಗಿ ಭಾಷೆಯನ್ನು ಬಳಕೆ ಮಾಡುವ ವಿಧಾನ ಒಂದಿದು. ಮಯಾ ಭೃತ್ಯಾತಿಥಿ ಜನಶ್ಚ ಗೃಹೇ ಪರ್ಯಶಿತಃ. ತ ಪ್ರತ್ಯಯ ಇದೆ. ಪರ್ಯಾಶ್ಯತ, ಪರಿ ಮತ್ತೆ ಅದಕ್ಕೆ ಅಟಾಗಮ ಹೊಂದಿದೆ ಲಂಗ್ಲಕಾರ. ಆದ್ದರಿಂದ ಲಂಗಲಕಾರವನ್ನು ಪ್ರಯೋಗ ಮಾಡುವುದಾಗಿದ್ದರೆ ಪರ್ಯಾಶ್ಯತ ಅಂತ ಆಗಬಹುದಿತ್ತು. ಇಲ್ಲಿ ತ ಪ್ರತ್ಯಯ ಪ್ರಯೋಗ ಮಾಡಿದ್ದಾರೆ, ಅಷ್ಟೇ ವ್ಯತ್ಯಾಸ.